ಇವತ್ತು ಬೆಂಗಳೂರಲ್ಲಿ ಆರ್-ಟಿ-ಒ ಅಧಿಕಾರಿಗಳು ಯಾರು ಬೈಕ್ ಟ್ಯಾಕ್ಸಿ ಹಿಡಿತಾ ಇಲ್ಲ. ಇವತ್ತು ಹಿಡಿತಾ ಇರೋದೇ ಆಟೋದವರು ಫೇಕ್ ಆರ್ಡರ್ ಹಾಕಿ ತುಂಬಾ ಹುಷಾರಾಗಿ ಡ್ಯೂಟಿ ಮಾಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್. ಫೇಕ್ ಆರ್ಡರ್ ಹಾಕ್ಬಿಟ್ಟು ಹುಡುಗರಿಗೆ ತೊಂದರೆ ಕೊಡ್ತಾರಲ್ಲ, ಇದರಿಂದ ಇವ್ರಿಗೆ ಏನ್ ಸಿಕ್ಕುತ್ತೆ ಅಂತ ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆದಷ್ಟು ಸ್ವಲ್ಪ ಸೇಫ್ ಆಗಿ ಡ್ಯೂಟಿ ಮಾಡಿ ಇನ್ ಮುಂದೆ. ಯಾಕೆಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಕೂಡ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಪ್ಲೀಸ್ ದಯವಿಟ್ಟು ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಪ್ಲೀಸ್ ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಎವ್ರಿಡೇ ಇದೇ ತರ ಬರ್ತಾ ಇರುತ್ತೆ. ನಾವೇನೇ ಒಂದು ಡೆಲಿವರಿ ಫೀಲ್ಡ್ ಆಗಿರ್ಬೋದು, ರಾಪಿಡೋ, ಬೈಕ್ ಟ್ಯಾಕ್ಸಿ ಹೊಸ ಹೊಸ ಅಪ್ಡೇಟ್ ಬಂದ್ರೆ ಖಂಡಿತ ಪ್ರತಿದಿನ ತಿಳಿಸ್ಕೊಡ್ತಾನೆ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಇವಾಗ ಎಲ್ಲೆಡೆ ರಾಪಿಡೋ ಗುಸು ಗುಸು ಸುದ್ದಿ. ಒಂದೇ ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ ಆರ್-ಟಿ-ಒ ಅಧಿಕಾರಿಗಳು ಬೆಂಗಳೂರಲ್ಲಿ. ಅಂಡ್ ಆಟೋದವರು ಬೈಕ್ ಟ್ಯಾಕ್ಸಿನ ಹಿಡ್ಕೊಡ್ತಾ ಇದಾರೆ ಪೊಲೀಸ್ ಅವರಿಗೆ. ಇದೇ ಸುದ್ದಿ ಇದೇ ಯೂಟ್ಯೂಬ್ ನ್ಯೂಸ್ ಅಲ್ಲಿ ಎಲ್ಲಾರು ಮಾಡಿ ಆಗ್ತಾ ಇದಾರೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗಂತೂ ಗೊತ್ತಿಲ್ಲ. ಹೊಸ ವಿಡಿಯೋನು ಹಳೆ ವಿಡಿಯೋ ಅಂತ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಆದಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕೆಂದ್ರೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಹಿಡಿತಾರೆ ಅಂತವ. ಯಾರೆಲ್ಲ ಬೆಂಗಳೂರು ಎಲ್ಲಾ ಝೋನ್ ಓಡಾಡ್ತೀರಾ, ಯಾವ ಕಡೆ ಹಿಡಿತಾ ಇದಾರೆ ಬೈಕ್ ಟ್ಯಾಕ್ಸಿ ರೈಡರ್ನ, ಆದಷ್ಟು ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಮಾಡಿ ನಮಗೂ ಕೂಡ. ಇದೇನಾದ್ರು ಗೊತ್ತಾದ್ರೆ ಇನ್ಫಾರ್ಮೇಶನ್ ನಾವು ಕೂಡ ಒಂದು ವಿಡಿಯೋ ಮಾಡ್ಬಿಡ್ತೀವಿ. ಇದರಿಂದ ರೈಡರ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಂಥ ಏರಿಯಾದಲ್ಲಿ ಬೈಕ್ ಟ್ಯಾಕ್ಸಿ ಹಿಡಿತಾ ಇದಾರೆ, ಇಲ್ಲ ಆಟೋದವರು ಕೂಡ ಹಿಡಿತಾ ಇದಾರೆ ಅಂದ್ರೆ ಆ ಏರಿಯಾಗಳಿಗೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ. ಹಂಗಾಗಿ ನಿಮ್ಗೆ ಏನೆಲ್ಲ ಗೊತ್ತಿರುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಪ್ರತಿಯೊಬ್ಬರದ್ದು ಕಮೆಂಟ್ಸ್ ನೋಡ್ತಾ ಇರ್ತೀವಿ, ಯಾರ್ಯಾರಿಗೆ ರಿಪ್ಲೈನು ಕೂಡ ಮಾಡ್ತಾ ಇರ್ತೀನಿ. ಏನಾದ್ರು ಒಂದು ಇನ್ಫಾರ್ಮೇಶನ್ ಬಂದ್ರೆ ನಮಗೂ ಕೂಡ ಹುಡುಗರಿಗೆ ಹೆಲ್ಪ್ ಆಗುತ್ತೆ ಹೇಳಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ವಿಡಿಯೋ. ಹಂಗೆ ನಿಜವಾಗ್ಲೂ ಬೆಂಗಳೂರಲ್ಲಿ ಇಷ್ಟು ದಿವಸ ಸುಮ್ನೆ ಇದ್ರು, ಏನು ಇರ್ಲಿಲ್ಲ. ಆಟೋದವ್ರು ಆಗಿರ್ಬೋದು, ಒಂದು ಆರ್-ಟಿ-ಒ ಅಧಿಕಾರಿಗಳು ಯಾವ್ದೋ ಟಾರ್ಚರ್ ಇರ್ಲಿಲ್ಲ ಸುಮಾರು ತಿಂಗಳಿಂದವ. ಬಟ್ ಈಗೀಗ ರೀಸೆಂಟ್ ಆಗಿ ಮತ್ತೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಅದು ಕೆಲವೊಂದ್ ಏರಿಯಾ ಯಾವ್ದಪ್ಪ ಅಂದ್ರೆ ಯಲಹಂಕ ಅಂಡ್ ಹಾರ್ವಿ ಸ್ಟೇಷನ್ ಕಡೆ ಹಿಡಿತಾ ಇದಾರೆ ಅಂತ ಕೇಳ್ಪಟ್ಟೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಬಟ್ ಎಷ್ಟ್ರ ಮಟ್ಟಿಗೆ ನಿಜ ಸುಳ್ಳು ಅಂತ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ತುಂಬಾ ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಲಿಲ್ಲ. ಯಾವಾಗಲೂ ಒಂದು ಎರಡು ಪಾರ್ಟ್ ಟೈಮ್ ಅಲ್ಲಿ ಮಾಡ್ಕೊಂತಾ ಇದ್ದೆ. ಬಟ್ ನಿನ್ನೆ ಇವತ್ತು ನೋಡೋಣ ಅಂತ ಸ್ವಲ್ಪ ಒಂದು ಹಾಫ್ ಡೇ ಫುಲ್ ಟೈಮ್ ಮಾಡಿದೀನಿ. ಬಟ್ ನಾನು ಔಟ್ ಆಫ್ ಝೋನ್ ಎಲ್ಲೂ ಹೋಗಿಲ್ಲ. ನಮ್ಮ ಏರಿಯಾ ಎಲೆಕ್ಟ್ರಾಸಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲೂ ಹಿಡಿದಿಲ್ಲ. ನಮ್ಮ ಎಲೆಕ್ಟ್ರಾಸಿಟಿ ಏರಿಯಾದಲ್ಲಿ ಆಟೋದವರೇ ಆಗಿರ್ಬೋದು ಯಾರು ಕೇಳ್ತಾ ಇಲ್ಲ. ಆರ್-ಟಿ-ಒ ಅಧಿಕಾರಿನೂ ಅಷ್ಟೇ. ಪೊಲೀಸ್ ಯಾರು ಕೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ತುಂಬಾ ಜನ ಮಾಡ್ತಾ ಇರ್ತಾರೆ. ಅವ್ರು ಇದ್ರಿಗೇನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಯಾರು ಕೇಳ್ತಾ ಇಲ್ಲ. ಬಟ್ ಯಾವ ಏರಿಯಾದಲ್ಲಿ ಹಿಡಿತಿದ್ದಾರೆ ಅಂತ ನಮಗೂ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಎಲ್ಲ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಹಾಕಿದ್ದಾರೆ. ನಾನು ಕೂಡ ಅದ್ರ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ತರ ಬೆಂಗಳೂರಲ್ಲಿ ಹಿಡಿತಾ ಇದಾರಂತೆ, ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹುಡುಗರು ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಏನಾರ ಗೊತ್ತಿದ್ರೆ ಇದ್ರ ಬಗ್ಗೆ ಖಂಡಿತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಯಾಕೆ ಪದೇ ಪದೇ ಇದೇ ತರ ರೈಡರ್ಸ್ ಗೆ ತೊಂದರೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಗೊತ್ತಿರ್ಬೇಕು, ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ ತುಂಬಾ ವರ್ಷದಿಂದ. ಸದ್ಯಕ್ಕೆ ಮುಗಿತಕ್ಕಂತ ಹಂತಕ್ಕೂ ಕೂಡ ಬಂದಿದೆ ಕೇಸ್. ಇನ್ನೇನ್ ಕೆಲವೇ ದಿನಗಳಲ್ಲಿ, ಸದ್ಯಕ್ಕೆ ಈ ಡಿಸೆಂಬರ್ ತಿಂಗಳಲ್ಲೇ ಒಂದು ಫೈನಲ್ ಜಡ್ಜ್ಮೆಂಟ್ ಅನೌನ್ಸ್ ಆಗ್ತಕ್ಕಂತ ಸಿಚುವೇಶನ್ ಅಲ್ಲಿ ಇದೆ. ಅದಾಗಿನೂ ಮತ್ತೆ ಯಾಕೆ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನಾವ್ ಹೇಳೋದೊಂದೇ, ದಯವಿಟ್ಟು ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಟ್ಬಿಡಿ. ಇರೋದೇನೋ ಸ್ವಲ್ಪ ದಿವಸ ಇರ್ಬೋದೇನೋ ಬೈಕ್ ಟ್ಯಾಕ್ಸಿ. ಇಲ್ಲ ಕಂಪ್ಲೀಟ್ ಬ್ಯಾನ್ ಆಗತ್ತಾ, ಇಲ್ಲ ಪರ್ಮಿಷನ್ ಬರುತ್ತಾ ಅದು ಗೊತ್ತಿಲ್ಲ. ನ್ಯಾಯಾಧೀಶರು ತೀರ್ಮಾನ ಬಿಟ್ಟಿದ್ದು. ಹಾಗಾಗಿ ಇರೋವಷ್ಟು ದಿವಸನಾರು ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಡಿ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲಾರ್ಗುನು. ಪೊಲೀಸ್ ಅಧಿಕಾರಿಗಳಿಗೆ ಆಗಿರ್ಬೋದು, ಒಂದು ಆಟೋದವರಿಗೆ ಆಗಿರ್ಬೋದು. ಪದೇ ಪದೇ ಯಾಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ತೊಂದರೆ ಕೊಡ್ತಾ ಇದ್ದೀರಾ? ಅದೇನು ಹೊಟ್ಟೆ ಉರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಅವ್ರ ಅವ್ರ ದುಡ್ಕೊಂಡ್ ನಿಯತ್ತಾಗಿ ತಿನ್ನಕ್ಕೂ ಬಿಡ್ತಾ ಇಲ್ಲ ಬೆಂಗಳೂರಲ್ಲಿ ರೈಡರ್ಸ್ಗಳನ್ನ. ಅಷ್ಟು ಟಾರ್ಚರ್ ಕೊಡ್ತೀರಾ. ಏನ್ ಹಿಂಗ್ ಮಾಡ್ತಾ ಇರಂತ ಗೊತ್ತಿಲ್ಲ. ಯಾರ್ಗೇನು ಅವ್ರು ತೊಂದರೆ ಕೊಡಲ್ಲ, ಅವ್ರ ನಿಯತ್ತಾಗಿ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ತೊಂದರೆ ಆಗ್ತಾನೆ ಇದೆ ಪದೇ ಪದೇ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡಕ್ ಹೋಗಬೇಡಿ. ಅದೇನು ಕೋರ್ಟ್ ಅಲ್ಲಿ ತೀರ್ಮಾನ ಆಗತ್ತೆ, ಮಾಡ್ಬೇಕಾ ಬೇಡವಾ ಅನ್ನೋದು. ಅಲ್ಲಿವರೆಗೂ ಆದ್ರೂ ಸ್ವಲ್ಪ ನೆಮ್ಮದಿಯಾಗಿ ದುಡ್ಕೊಳ್ಳಿ. ಅಲ್ಲಿವರೆಗೂ ಆದ್ರೂ ಫ್ರೀಯಾಗಿ ಬಿಟ್ಬಿಡಿ. ಬ್ಯಾನ್ ಆದ್ರೆ ಯಾರು ಮಾಡಲ್ಲ. ಗೊತ್ತಿರ್ಬೇಕು, ಬ್ಯಾನ್ ಆದ್ರೆ ಆಪ್ ಇಂದಾನೆ ರಿಮೂವ್ ಆಗುತ್ತೆ. ಆಪ್ ಡ್ಯೂಟಿ ಮಾಡಕ್ ಯಾರು ಇರಲ್ಲ ರೈಡರ್ಸ್. ಹಾಗಾಗಿ ಅದಕ್ಕೆ ಪರ್ಮಿಷನ್ ಬಂತ ಆಮೇಲೆ ಅದ್ರ ವಿರುದ್ಧ ಹೋರಾಡ್ತೀರಾ ನೀವು ಹೋರಾಡ್ಕೊಳ್ಳಿ. ಆಟೋದರ ಆಗಿರ್ಬೋದು, ಸಂಘಟನೆಗಳು ಯಾರಾದ್ರೂ ಆಗ್ಲಿ. ಬೈಕ್ ಟ್ಯಾಕ್ಸಿ ಬೇಡ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಎಲ್ಲಾರು ಹೋಗಿ. ಬಟ್ ಒಂದು ಪರ್ಮಿಷನ್ ಬರೋ ಗಂಟ, ಇಲ್ಲ ಪರ್ಮಿಷನ್ ಬೇಡ ಅನ್ನೋ ಗಂಟ ಏನೇ ಒಂದಿದ್ರು ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಕಾನೂನು ಬಾಹಿರವಾಗಿ ನಾವ್ ಯಾವ್ದು ಕೆಲಸ ಮಾಡಬಾರ್ದು. ಕಾನೂನ ಕೈ ತಗೋಬಾರ್ದು ನಾವು. ಎಕ್ಸ್ಪೆಸಿಲಿ ಆದ್ರೂ ಸ್ವಲ್ಪ ಕೆಲವರು ಕಾನೂನ ಕೈ ತಗೊಂಡು, ಅವ್ರಿಗೆ ಅಧಿಕಾರನೇ ಇಲ್ಲ, ಇವತ್ತು ಬೈಕ್ ಟ್ಯಾಕ್ಸಿ ತೊಂದರೆ ಕೊಟ್ಕೊಂಡು ಅವ್ರನ್ನ ಹಿಡ್ಕೊಂಡು ಕೀ ಕಿತ್ಕೊಂಡು ಈ ತರ ಎಲ್ಲ ತೊಂದರೆ ಮಾಡ್ತಾ ಇದಾರೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ನಮಗಂತ ಗೊತ್ತಿಲ್ಲ. ನಿಜವಾಗ್ಲೂ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾರು ತೊಂದರೆ ಕೊಡಬೇಡಿ. ಕೆಲವರು, ಎಲ್ಲರೂ ಮಾಡಲ್ಲ. ಯಾರು ಆಟೋದವರು ಗೊತ್ತಿರ್ಬೇಕು. ಕೆಲವೊಂದಿಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ ಮಾತ್ರನೇ ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಡೋದು. ಎಷ್ಟೋ ಜನ ಅವ್ರ ಪಾಡಿಗೆ ಅವ್ರ ಪಕ್ಕದಲ್ಲೇ ಆಗ ಬೈಕ್ ಟ್ಯಾಕ್ಸಿ ಪಿಕಪ್ ಮಾಡ್ಕೊಂಡು ಹೋದ್ರು. ಯಾರು ಮಾತಾಡಲ್ಲ, ಯಾರು ಕೇಳಲ್ಲ. ನಮ್ಗೆ ಯಾಕೆ ಅವ್ರ ಸುದ್ದಿ. ಅವ್ರಿಗೆ ಬರೋ ಆರ್ಡರ್ ಅವ್ರಿಗೆ ಬರುತ್ತೆ, ನಮಗ್ ಬರೋದ್ ನಮಗ್ ಬರುತ್ತೆ.
ನಮ್ಮ ಸಂಪಾದನೆ ಎಲ್ಲೇ ಇದ್ರು ನಾವು ಮಾಡ್ಕೊಂತೀವಿ. ಇನ್ನ ಒಂದು ಕೆಲವರು ಕಾನ್ಫಿಡೆಂಟ್ ಇರೋರು ಯಾರು ಮಾತಾಡಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ. ಯಾರೋ ಒಂದಿಷ್ಟು ಜನ ಹೊಟ್ಟೆ ಊರಿ ಇರೋರು ಬೈಕ್ ಟ್ಯಾಕ್ಸಿ ಬಗ್ಗೆ ಈ ತರ ಸುಮ್ನೆ ಫೇಕ್ ವಿಡಿಯೋಗಳು ಮಾಡ್ಕೊಂಡು ಯಾವ್ದೋ ಒಂದು ಗಾಡಿಗಳು ಫೇಕ್ ಆರ್ಡರ್ ಬುಕ್ ಮಾಡಿ ಹಿಡಿದು ಅವರೇ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಹುಡುಗರಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ. ಹಂಗಾಗಿ ಇವೆಲ್ಲ ಮಾಡಬೇಡಿ ಅಂತ ನಾವು ಹೇಳ್ತಾನೆ ಇರ್ತೀವಿ ಪದೇ ಪದೇ. ಆದಷ್ಟು ಕಮ್ಮಿ ಮಾಡಿ. ನೀವು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ಕೊಳ್ಳಿ. ಯಾರು ಇವತ್ತು ಏನು ಕೇಳಲ್ಲ. ಇವತ್ತು ಕೆಲವೊಬ್ರು ನೀವು ಮಾಡ್ತಕ್ಕಂತ ಒಂದು ಕೆಟ್ಟ ಕೆಲಸಗಳಿಗೆ ಇವತ್ತು ಆಟೋದವರಿಗೆ ಬೈತಾ ಇದಾರೆ ಪಬ್ಲಿಕ್ಸ್. ಆಯ್ತಾ? ನೀವು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ಕೊಳ್ಳಿ. ನಿಮ್ ಕೆಲಸ ನೀವು ಮಾಡಿ. ಬೈಕ್ ಟೇಸರ್ಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ನಿಮ್ದೇ ಕೆಲಸ ಮಾಡಕ್ ಬಿಡಿ. ಇನ್ ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೂ ಗೊತ್ತು ಕೇಸ್ ಹಂತಕ್ ಬಂದಿದೆ. ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಮಾಡು ಇಲ್ಲ ಮಡಿ ಅನ್ನೋ ಒಂದು ಲೆಕ್ಕದಲ್ಲಿದೆ. ಏನಾಗುತ್ತೋ ಆಗ್ಲಿ, ಅದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಹಂಗಾಗಿ ಅಲ್ಲಿವರೆಗೂ ಡ್ಯೂಟಿ ಮಾಡಕ್ ಬಿಡಿ ಅಷ್ಟೇ ನಾವು ಕೇಳೋದು. ನಮಗನ್ಸಿರೋ ಪ್ರಕಾರ ಆರ್ ಪೊಲೀಸ್ ಅಧಿಕಾರಿಗಳು ಎಲ್ಲೂ ಹಿಡಿತಾ ಇಲ್ಲ ಬೈಕ್ ಟ್ಯಾಕ್ಸಿ. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಕಡೆ ಎಲ್ಲಾ ಹುಡುಗರು ಮಾಡ್ತಾ ಇದಾರೆ. ಯಾರು ಕೂಡ ಒಂದು ಕಮೆಂಟ್ಸ್ ಅಲ್ಲಿ ಇವತ್ತಿನವರೆಗೂ ಪೊಲೀಸ್ ಅವ್ರು ಹಿಡ್ದಾರೆ ಆ ಬೈಕ್ ಟ್ಯಾಕ್ಸಿ ಅಂತ ಎಲ್ಲೂ ನ್ಯೂಸ್ ಬಂದಿಲ್ಲ. ಬಟ್ ಬರ್ತಾ ಇರೋದೆಲ್ಲ ಆಟೋದವ್ರು ಹಿಡಿತಾ ಇದಾರೆ, ಆಟೋದವ್ರು ಹಿಡ್ಕೊಡ್ತಾ ಇದಾರೆ ಅನ್ನೋವಂತೆ ನ್ಯೂಸ್ ಕೇಳ್ತಾ ಇದೆ. ಹಂಗಾಗಿ ಪೊಲೀಸ್ನವ್ರಿಗೂ ಗೊತ್ತಿರುತ್ತೆ ಕೇಸ್ ನಡೀತಾ ಇದೆ, ಏನಕ್ಕೆ ಸುಮ್ನೆ ನಾವೇ ಮತ್ತೆ ಅದ್ರ ಬಗ್ಗೆ ಪ್ರಾಬ್ಲಮ್ ಮಾಡೋದು. ಏನೇನ್ ತೀರ್ಮಾನ ಬರ್ಲಿ ಫೈನಲ್ ಆಗಿ, ಆಮೇಲೆ ಬೇಕಾದ್ರೆ ನೋಡೋಣ ಮಾಡಬೇಕು ಬೇಡವಾ ಅನ್ನೋದು ಡಿಸೈಡ್ ಆಗಿ ಅಂತ ಅವರು ಕೂಡ ಸುಮ್ನೆ ಬಿಟ್ಬಿಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಕೇಳ್ತಾ ಇಲ್ಲ. ಬಟ್ ಕೆಲವೊಬ್ಬೊಬ್ರು ಆಟೋದವ್ರು ಮಾತ್ರನೇ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾ ಇದಾರೆ. ಅದು ಯಾವಾಗ ಮಧ್ಯಾಹ್ನ ಟೈಮ್, ಬೆಳಿಗ್ಗೆ ಸಾಯಂಕಾಲ ಅವರು ಫುಲ್ ಬ್ಯುಸಿ ಆಗಿರ್ತಾರೆ, ಆರ್ಡರ್ ಬರ್ತಾ ಇರ್ತಾರೆ, ಯಾರು ಏನ್ ಕೇಳಲ್ಲ. ಈ ಮಧ್ಯಾಹ್ನ ಟೈಮ್ ನಾನ್ ಪೀಕ್ ಅವರ್ ಏನಿರುತ್ತಲ್ವಾ, ಆ ಟೈಮಲ್ಲಿ ಕೆಲಸ ಇಲ್ಲ ಮಾಡಕ್, ಅವ್ರಿಗೂ ಆರ್ಡರ್ ಬರ್ತಾ ಇರಲ್ಲ. ಅಂತ ಟೈಮಲ್ಲಿ ಸುಮ್ನೆ ಒಂದ್ ಗುಂಪು ಮಾಡ್ಕೊಂಡ್ಬಿಟ್ಟು ಫೇಕ್ ಆರ್ಡರ್ ಬುಕ್ ಮಾಡ್ಬಿಡೋದು ಅವ್ರ ಮೊಬೈಲ್ ಇಂದಾನೆ. ಬಂದ ತಕ್ಷಣನೇ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಕೀ ಕಿತ್ಕೊಳೋದು. ಆಮೇಲೆ ಫೋನ್ ಒಂದು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ಬೋದು. ಈ ತರ ಎಲ್ಲ ಎದುರಿಸ್ತಾ ಇದಾರೆ. ಇದೇನಾಗುತ್ತೆ, ಕೆಲವ್ರಿಗೆ ಹೊಸೊಬ್ರಿಗೆ ಭಯ. ಓ, ಆಟೋದವ್ರು ಹಿಡಿತಾರಪ್ಪ, ಮಾಡೋದ್ ಬೇಡ ಅಂತ ತುಂಬಾ ಜನ ಸ್ಟಾಪ್ ಮಾಡ್ಬಿಡ್ತಾರೆ ಬೈಕ್ ಟ್ಯಾಕ್ಸಿ ಮಾಡೋದು. ಈ ತರ ಮಾಡೋದ್ರಿಂದ ಇವ್ರಿಗೆ ಏನ್ ಸಿಕ್ಕುತ್ತೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಒಬ್ರು ಹೊಟ್ಟೆ ಮೇಲೆ ಹೊಡೆದು ಇನ್ನೊಬ್ರು ಅನ್ನ ಕಿತ್ಕೊಂಡ್ ತಿನ್ನೋರು ಇವ್ರು. ಇದರಿಂದ ಇವ್ರಿಗೆ ಏನ್ ಖುಷಿ ಸಿಗ್ತೈತೋ ಏನಾಗ್ತೈತೋ ದೇವ್ರಿಗೆ ಬಲ್ಲ. ಹಂಗಾಗಿ ಇವೆಲ್ಲ ಕೆಲ್ಸಗಳು ಮಾಡೋದ್ ಬಿಟ್ಟು ಸುಮ್ನೆ ಸಿನ್ಸಿಯರ್ ಆಗಿ ನೀವು ಡ್ಯೂಟಿ ಮಾಡಿ ಅಂತ ಹೇಳ್ತೀನಿ. ಹಂಗಾಗಿ ಯಾವ್ದೆಲ್ಲ ರೈಡರ್ಸ್ಗೂ ಅಷ್ಟೇನೆ, ಯಾರು ಏನ್ ಭಯ ಪಡಕ್ ಹೋಗ್ಬೇಡಿ. ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇರಿ. ಈ ಸದ್ಯಕ್ಕಂತೂ ಯಾವ್ದೇ ತರ ಆರ್ ಅಧಿಕಾರಿಗಳು ಎಲ್ಲೂ ಹಿಡಿತಾ ಇಲ್ಲ. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಯಾವ್ದೋ ಹಳೆ ವಿಡಿಯೋಗಳನ್ನ ಮತ್ತೆ ರೀಲೋಡ್ ಅಪ್ಲೋಡ್ ಮಾಡ್ಬಿಟ್ಟು ಭಯ ಹುಟ್ಟಿಸ್ತಾ ಇದಾರೆ ಅಷ್ಟ್ ಬಿಟ್ರೆ ಯಾವ್ದೋ ಹೊಸದಾಗಿ ಈ ತರ ಘಟನೆ ನಡೆದಿಲ್ಲ. ನಡೆದಿದ್ರೆ ಎಲ್ಲಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಇಲ್ಲ ಒಂದು ನ್ಯೂಸ್ ಚಾನಲ್ ಅಲ್ಲಿ ಬಂದೇ ಬರೋದು. ಬಟ್ ಎಲ್ಲೂ ಬಂದಿಲ್ಲ ಅಂದ್ರೆ ಇದು ಯಾವ್ದೋ ಹಳೆ ವಿಡಿಯೋ ಇರೋದನ್ನ ರೈಡರ್ಗೆ ಭಯ ಇಡಕ್ ಈ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ಯಾರು ಭಯ ಬೀಳಬೇಡಿ. ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ಡ್ಯೂಟಿ ಮಾಡಿ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಯಾವ ತರ ಬೈಕ್ ಟ್ಯಾಕ್ಸಿನ ಕೇರ್ಫುಲ್ ಆಗಿ ಡ್ಯೂಟಿ ಮಾಡಬೇಕು ಬೈಕ್ ಟ್ಯಾಕ್ಸಿಲಿ. ಒಂದು ಆಟೋದವ್ರಿಗೆ ಆಗಿರ್ಬೋದು, ಒಂದು ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೂ ಸಿಕ್ಕದಂಗೆ ಯಾವ ತರ ನಾವು ಕೇರ್ಫುಲ್ ಆಗಿ ಡ್ಯೂಟಿ ಮಾಡ್ಬೇಕು ಅನ್ನೋದು ಕೆಲವೊಂದು ಟಿಪ್ಸ್ ನ ಖಂಡಿತ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಮಿಸ್ ಮಾಡದೆ ನೋಡಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಬಂದೇ ಬರುತ್ತೆ. ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ 100% ನೀವು ಯಾವ್ದೇ ಒಂದು ಆಟೋದವ್ರು ಆಗಿರ್ಬೋದು, ಫೇಕ್ ಆರ್ಡರ್ ಹಾಕಿದ್ರೆ ಒಂದು ಆಟೋ ಪೊಲೀಸ್ ಆಗಿರ್ಬೋದು, ಯಾರ ಕೈಗೂ ಸಿಗಾಕೊಡಲ್ಲ. ಆರಾಮಾಗಿ ಸೇಫ್ ಆಗಿ ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಆ ಒಂದು ಟಿಪ್ಸ್ ನಮ್ಮ ಹತ್ರ ಇದೆ. ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೊಮ್ಮೆ ಹೇಳ್ತಾ ಇದೀನಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಕೂಡ ನಿಮಗೆ ಸಪೋರ್ಟ್ ಆಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.